proper forum is in the assembly. So they have failed miserably in their duty. They have failed miserably in their duties. ಅದಕ್ಕೂ ಸಂಬಂಧ ಇಲ್ಲ. ಹಿಂದೆ ಬರದಿರೋದಕ್ಕೆ ನಾನು ದೂರು ಕೊಟ್ಟಿರೋದು. ಹಿಂದೆ ನಾನು ವಿಪ್ ಕೊಟ್ಟು ಬರದೇ ಇರೋದಕ್ಕೋಸ್ಕರ ಪೆನ್ಷನ್ ಕೊಟ್ಟಿರೋದು. ಇಲ್ಲ, ಯಾರು ಬಂದ್ರೆ ಇಲ್ಲಪ್ಪ, ದುಡ್ಡು ಆಲ್ರೆಡಿ ಪೆನ್ಷನ್ ಕೊಟ್ಟಾಗಿದೆ. ಇವ್ರ ಹತ್ರ ಇದೆ, ಸ್ಪೀಕರ್ ಹತ್ರ ಇದೆ. ಸ್ಪೀಕರ್ ಇಸ್ ದಿ ಕಾಂಪಿಟೆಂಟ್ ಅಥಾರಿಟಿ ಟು ಟೇಕ್ ಆಕ್ಷನ್ ಅಂಡರ್ ದಿ ಆಂಟಿ ಡಿಫೆಕ್ಷನ್ ಲಾ. ಏನು ಆಗಿದೆಯಲ್ಲ SIT ಕಾನ್ಸ್ಟಿಟ್ಯೂಟ್ ಆಗಬೇಕು ಅಷ್ಟೇ. ಅಲ್ಲ, SIT ವಿಚಾರದಲ್ಲಿ ಯಡಿಯೂರಪ್ಪ ಅವರು ಮತ್ತೊಮ್ಮೆ ವಿರುದ್ಧ ಗಂಭೀರ ಆರೋಪ ಮಾಡ್ತಾರೆ ಸರ್. ಸಿಎಂಗೆ ಇಷ್ಟ ಇರಲಿಲ್ಲ, ಆದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ SIT ರಚನೆ ಮಾಡಲೇಬೇಕು. ಸಿಎಂ ಇಷ್ಟ ಇರಲಿಲ್ಲ ಅಂತ ಯಡಿಯೂರಪ್ಪ ಅವರು SIT ಬೇಕು ಅಂತ ಅನೌನ್ಸ್ ಮಾಡಿದವ್ರು ಯಾರು? SIT ಮಾಡ್ತೀವಿ ಅಂತ ಯಾರೇ ಮಾಡಿದವರು? ಅಲ್ಲ, ಸಿಎಂ ನಾನು ಅನೌನ್ಸ್ ಮಾಡಿದ್ರಿ. ಪುನಃ ಅದನ್ನೇ ಪೆದ್ದ ಕೇಳಿದ್ರೆ ಏನ್ರಿ ಪ್ರಯೋಜನ? ನಾನು ಕೇಳಪ್ಪ, SIT ಮಾಡ್ತೀವಿ ಅಂತ ಹೇಳಿದವ್ರು ಯಾರು? ಕುಮಾರಸ್ವಾಮಿ. ಮತ್ತೆ ಹೆಂಗೆ ಅವರು ಸಾಫ್ಟ್ ಆಗ್ಬಿಟ್ಟಿದ್ದಾರೆ? ನೀವು ಹೆಚ್ಚಿನ ಒಂದು ಆಸಕ್ತಿ ತೋರಿಸಿದ್ರಿ ಅಂತ ಯಡಿಯೂರಪ್ಪ. ನಾನು ಆಸ್ ಎ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಒನ್ ಆಫ್ ದಿ ಮೆಂಬರ್ಸ್, ಐ ಗೇವ್ ಮೈ ಒಪಿನಿಯನ್. I have expressed my views because the allegations made in the tape, audio tape, attracts TC Act, Prevention of Corruption Act, Indian Penal Code. So SIT is the only best method to investigate and to punish the culprits. Okay, thank you. ಸದನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗಿದೆ. ಅಲ್ಲಿಂದ ಹೊರಬಂದಂತಹ ಸಿದ್ದರಾಮಯ್ಯನವರು ಮಾತನಾಡ್ತಾ ಕೆಲವೊಂದು ವಿಚಾರಗಳು ಹೇಳಿದರು. ಮೊದಲನೇದಾಗಿ BJP ಅವರು ತಮ್ಮ ಕರ್ತವ್ಯದಲ್ಲಿ ಸೋತಿದ್ದಾರೆ ಅಂತ.